ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಸ್ಟೂಡೆಂಟ್ಸ್, ನಿನ್ನೆ ಕೆ ಅವರು ತುಂಬಾ ಅಪ್ಡೇಟ್ಸ್ ಕೊಟ್ಬಿಟ್ರು. ನನಗೂ ಕರೆಕ್ಟಾಗಿ ಅಪ್ಡೇಟ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು ಸಾಯಂಕಾಲ. ಸೊ ಇವಾಗ ಕೆ ಎ ಕಡೆಯಿಂದ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ದೆ. ಸೊ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಓಕೆ, ಕೆ ಎ ಆನ್ಸರ್ಸ್ ರಿಲೀಸ್ ಮಾಡಿದ್ದಾರೆ. ಅದೇ ತರ ಕೀ ಆನ್ಸರ್ಸ್ ತಪ್ಪಾಗಿದ್ರೆ ಅಬ್ಜೆಕ್ಟ್ ಮಾಡೋದಕ್ಕೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಅದರಲ್ಲೂ ಹೋಗಿ ಅಬ್ಜೆಕ್ಟ್ ಮಾಡಬಹುದು. ಸೊ ಯಾವ ತರ ಮಾಡಬಹುದು, ಯಾವ ತರ ಚೆಕ್ ಮಾಡಬಹುದು, ಎಲ್ಲಿ ಸಿಗುತ್ತೆ, ಮತ್ತೆ ಎನ್ ಡಿ ಅಕಾಡೆಮಿ ಕಡೆಯಿಂದ ಆನ್ಸರ್ಸ್ ಕೊಟ್ಟಿದ್ದೆ, ಅದು ಎಷ್ಟು ಕರೆಕ್ಟ್ ಆಗಿದೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಈ ತರ ಬರ್ತಾ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಮೇಲೆ ಪರ್ಸನಲ್ ಗೈಡೆನ್ಸ್ ಇದೆ, ಮತ್ತೆ ಕಟ್ ಆಫ್ ವಿಡಿಯೋ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗೋದಕ್ಕೆ ಪಿಂಗ್ ಮಾಡಿ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ನೋಡಿ ಇಲ್ಲಿ ಕರ್ನಾಟಕ ಕೆ ಎ ಕಡೆಯಿಂದ ಒಂದು ಲಿಂಕ್ ಬಿಟ್ಟಿದೆ ನೋಡಿ. ಕೀ ಆನ್ಸರ್ 2025 ಕೀ ಆನ್ಸರ್ಸ್ 4-6 ಅಂತ ಬಿಟ್ಟಿದ್ದಾರೆ. ಸೊ ಕೀ ಆನ್ಸರ್ಸ್ ಕ್ಲಿಕ್ ಮಾಡಿದ್ರೆ ಇದು ಬಂದು ಕೆ ಎ ಕೊಟ್ಟಿರೋ ಕೀ ಆನ್ಸರ್ಸ್ 4 ವರ್ಷನ್ A1, B1, C1, D1 4 ವರ್ಷನ್ ಕ್ವಶನ್ ಪೇಪರ್ ಕೊಡ್ತಾ ಇರೋದು. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ 4 ವರ್ಷನ್ ಬರೋದು ಅಂದ್ಬಿಟ್ಟು. ಸೊ ಎಲ್ಲಾ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳಿ. ಇವು ನಿಮಗೆ ಇದರಲ್ಲಿ ಏನಾರ ತಪ್ಪು ಕಾಣಿಸಿರೋದಕ್ಕೊಂದು ಎಡಿಟ್ ಮಾಡಕ್ ಆಪ್ಷನ್ ಲಿಂಕ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಕೆ ಎ ಕಡೆಯಿಂದ ಒಂದು ಎಕ್ಸಾಮ್ ಆಗಿದ ತಕ್ಷಣ ಕೀ ಆನ್ಸರ್ಸ್ ಬಿಟ್ಟಿದೆ. ಸೊ ಕೀ ಆನ್ಸರ್ಸ್ ಅಲ್ಲಿ ಏನ್ ನಾವು ಕೊಟ್ಟಿದೀವಿ, ಪ್ರೆಡಿಕ್ಟ್ ಮಾಡಿದೀವಿ, ಓನ್ಲಿ 3 ಆನ್ಸರ್ಸ್ ಆರ್ ರಾಂಗ್. ಓನ್ಲಿ 3 ಆನ್ಸರ್ ರಾಂಗ್ ಆಗಿರೋದು. ಓಕೆ, 97% ಅಕ್ಯುರಸಿ ನಾವು ನಿಮಗೆ ಪ್ರೊವೈಡ್ ಮಾಡಿದೀವಿ. ಓಕೆ, ದಿಸ್ ಇಸ್ ವಾಟ್ ಎನ್ ಡಿ ಅಕಾಡೆಮಿ ಇಸ್, ಅಂಡ್ ದಿಸ್ ಇಸ್ ವಾಟ್ ಎನ್ ಡಿ ಅಕಾಡೆಮಿ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ ಅಂಡ್ ಫಾರ್ DCET. ಓಕೆ, ನೀವು ನಂಬಿ ಇದನ್ನೇ ಹೇಳ್ತಾ ಇರೋದು. ಬಿಲೀವರ್ಸ್, ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್. ಓಕೆ, ಸೊ ನಿಮ್ಮ ಜೂನಿಯರ್ಸ್ಗೂ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇಂಟಿಮೇಟ್ ಮಾಡಿ, ರೆಫರ್ ಮಾಡಿ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನೀವೆಲ್ಲ ಕೀ ಆನ್ಸರ್ಸ್ ಆಲ್ರೆಡಿ ಇದೆ, ಸದ್ಯಕ್ಕೆ ಇವಾಗ ತೆಗೆದಿದ್ದಾರೆ. ಅದಕ್ಕೆ ಹೇಳಿದ್ರೆ ನನಗೆ ಗ್ರೂಪ್ ಅಲ್ಲಿ ಅಂತ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದೀನಿ, ಚೆಕ್ ಮಾಡಿ. ಸೊ ಈ ಕೀ ಆನ್ಸರ್ಸ್ ಅಲ್ಲಿ ಯಾವ್ದಾನ ಕ್ವಶನ್ ಗೆ ನಿಮ್ಗೆ ಆನ್ಸರ್ ರಾಂಗ್ ಅಂತ ಇದ್ರೆ ಅದಕ್ಕೊಂದು ಅಬ್ಜೆಕ್ಷನ್ ಸಬ್ಮಿಷನ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಒಂದು ಇದು ಕೊಟ್ಟಿದ್ದಾರೆ, ಒಂದು ನೋಟ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಡೇಟ್ ಮಾಡಬಹುದು. ಮೀನ್ಸ್ ಏನೋ ಅಬ್ಜೆಕ್ಷನ್ ಇದ್ರೆ ಮಾಡಬಹುದು. ಓಕೆ, ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್, ಅಂದ್ರೆ ಈ ಲಿಂಕ್ ಅಲ್ಲಿ ಹೋಗ್ಬಿಟ್ಟು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಲಿಂಕ್ ಅಲ್ಲಿ ಸಬ್ಮಿಷನ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಮೂಲಕ ಮಾತ್ರವೇ ದಿನಾಂಕ 6/6/25 ಸಂಜೆ 5 ಗಂಟೆ ಒಳಗೆ ಸಲ್ಲಿಸಬಹುದಾಗಿರುತ್ತದೆ. ಅಂದ್ರೆ ಇವತ್ತು ಬಂದು 5th, ನಾಳೆ ಸಾಯಂಕಾಲ 5 ಗಂಟೆವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಏನಾನ ಅಬ್ಜೆಕ್ಷನ್ ಇದ್ರೆ ನೀವು ಮಾಡಬಹುದು. ಓಕೆ, ಆಮೇಲೆ ಇನ್ನೊಂದು ಹೇಳಿದಾರೆ, ಮೇನ್ ಥಿಂಗ್ ಕನ್ಸಿಡರೇಷನ್ ಮಾಡ್ಕೊಳ್ಳಿ. ಸುಮ್ಮನೆ ಏನೇನೋ ಅಬ್ಜೆಕ್ಟ್ ಮಾಡೋದಾಗಲ್ಲ. ಚಾಟ್ GPT, ಗೂಗಲ್ ಅವೆಲ್ಲ ಆಗಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಅಂದ್ರೆ ಯಾವ ವರ್ಷನ್, ಯಾವ ಇದು ಪರೀಕ್ಷಾ ದಿನಾಂಕ, ಯಾವ ಇದು, ಯಾಕಂದ್ರೆ PGCET 3-4 ಎಕ್ಸಾಮ್ ಇದೆ. ಇಲ್ಲಿ ನೀವು ಯಾವ್ದಕ್ ಮಾಡ್ತಾ ಇದ್ದೀರಾ ಇಂಡಿಕೇಟ್ ಮಾಡ್ತೀನಿ ನಿಮಗೆ. ಅಥವಾ ವರ್ಷನ್ ಕೋಡ್ ನಮೂದಿಸದೇ ಇರುವ ಅಥವಾ ಅಪೂರ್ಣ ಆಧಾರರಹಿತವಾಗಿರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನೀವು ಏನ್ ತಪ್ಪಿದೆ ಅಂತ ಕೊಡ್ತೀರಾ ಅದಕ್ಕೊಂದು ಡಾಕ್ಯುಮೆಂಟ್ ಬೇಕು, ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಬೇಕು, ಒಂದು PDF ಮಾಡಿ ಸ್ಕ್ಯಾನ್ ಮಾಡಬೇಕು. ಇವೆಲ್ಲ ಮಾಡಬೇಕು. ಗೂಗಲ್ ಅಲ್ಲಿ ಇದೆ, ಚಾಟ್ GPT ಇದೆ, ಅವೆಲ್ಲ ಇದ್ರೆ ಕೊಡಲ್ಲ. ಟೆಕ್ಸ್ಟ್ ಬುಕ್ ವಿತ್ ನೇಮು, ವಿತ್ ಆಥರ್ ನೇಮು, ರೆಫರೆನ್ಸ್ ಎಲ್ಲ ಬೇಕಾಗುತ್ತೆ. ಅದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಲಿಂಕ್ ಕ್ಲಿಕ್ ಮಾಡಿದ್ರೆ, ಅಬ್ಮಿಷನ್ ಸಬ್ಮಿಷನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಲಿಂಕ್ ಓಪನ್ ಆಗುತ್ತೆ. ಸೇಮ್ ಲಾಗಿನ್ ಮಾಡ್ತಾ ಇದ್ರ ನೋಡಿ. ಇಲ್ಲಿ KA ಪ್ರಾವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನ್ ಲಿಂಕ್ ಅನ್ಬಿಟ್ಟು ಅಪ್ಲಿಕೇಶನ್ ನಂಬರ್ ಹಾಕಿ, ಕ್ಯಾಂಡಿಡೇಟ್ ನೇಮ್ ಹಾಕಿ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನ್ ಡೇಟ್ ಇದೆ ಅದನ್ನೇ ಹಾಕ್ಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಕೊಟ್ರೆ ಆಗಲ್ಲ. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ, ಮತ್ತೆ ಸೆಲೆಕ್ಟ್ ಮಾಡಿದಾಗ ನೋಡಿ, ಇಲ್ಲಿ 3 ಆಪ್ಷನ್ ಇದೆ. ನೀವು ಸೆಲೆಕ್ಟ್ ಮಾಡಬೇಕಾದ್ರೆ DCET ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡಿ ಈ ತರ ಒಂದು ಲಾಗಿನ್ ಆಗುತ್ತೆ. ಓಕೆ, ನೀವು ಲಾಗಿನ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ, ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಇಮೇಲ್ ಐಡಿ ಕೊಡಬೇಕು. ಇಮೇಲ್ ಐಡಿ ಕೊಟ್ಟಾದ್ಮೇಲೆ DCT ಎಕ್ಸಾಮಿನೇಷನ್ ಅಂತ ಇರುತ್ತೆ, ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, DCET ಒಂದು ಸೆಲೆಕ್ಟ್ ಮಾಡಿರ್ತೀರಾ ಇಲ್ಲಿ. ಸೊ ಇಲ್ಲಿ ಬಂದಾಗ ನಿಮಗೆ ಸೆಲೆಕ್ಟ್ ಪೋಸ್ಟ್ ಸಬ್ಜೆಕ್ಟ್ ಅಂತ ಕೊಡುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರ್ ಅಂತ ಕೊಡಬೇಕು. DCT ಒಂದೇ ಒಂದು ಬರೋದು. ಕ್ವಶನ್ ಪೇಪರ್ ಕೇಳುತ್ತೆ, ವರ್ಷನ್ ಕೊಡು. ನಿಮ್ಗೆ ಇರೋದು 4 ವರ್ಷನ್, A1, B1, C1, D1. ಸೊ ನೀವು ಯಾವ್ದು ಬರ್ದಿರ್ತೀರಾ ಅದನ್ನ ಮಾತ್ರ ಕೊಡ್ಬೇಕು. ಯಾಕಂದ್ರೆ ನಿಮ್ ಕಡೆಯಿಂದ ಕೊಡ್ತಾ ಇರ್ತೀರಾ. ನಿಮ್ಮ ಪೇಪರ್ ಇಲ್ಲೇನಿದೆ ಕರೆಕ್ಟ್ ಆಗಿ ಸಬ್ಮಿಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ನೇಮು, ಸಿಟಿ ನಂಬರ್ ಎಲ್ಲ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಕರೆಕ್ಟ್ ವರ್ಷನ್ ಕೋಡ್ ಕೊಡಿ. ಫಾರ್ ಎಕ್ಸಾಂಪಲ್ ನೀವು A1 ಬರೀಬೇಕಾದ್ರೆ B1 ಅಂತ ಕೊಟ್ರೆ ಅದು ತಗೊಂಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಇದಕ್ಕೆ ಮ್ಯಾಚ್ ಆಗಲ್ಲ ಅವರು. ಓಕೆ, ಇನ್ ಕೇಸ್ ಅವ್ರು KE ಅವ್ರು ಕನ್ಸಿಡರ್ ಮಾಡ್ಬೇಕಂದ್ರೆ ಇದೊಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವು OMR ಶೀಟ್ ನೋಡಿ ಚೆಕ್ ಮಾಡಿ, ಇಲ್ಲಾಂದ್ರೆ ಕಾರ್ಬನ್ ಕಾಪಿ ಇರುತ್ತೆ ಚೆಕ್ ಮಾಡಿ, ಗೊತ್ತಾಗುತ್ತೆ. ಸೊ A1 ಪೇಪರ್ ಅಂದ್ರೆ A1 ಅಂತ ಕೊಡಬೇಕು. ಕೊಟ್ಬಿಟ್ಟು ಆದ್ಮೇಲೆ ನೋಡಿ ಕ್ವಶನ್ ನಂಬರ್ ಕೇಳುತ್ತೆ. ಕ್ವಶನ್ ನಂಬರ್ ಬಂದು 0 to 100 ಇದೆ ನಿಮ್ಗೆ. ಇಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ ಯಾವ ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನನಗೆ 5th ಕ್ವಶನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ 5th ಕ್ವಶನ್ ಅಲ್ಲಿ KA ಪಬ್ಲಿಷ್ಡ್ ಕೀ ಆನ್ಸರ್ ನೋಡಿ. ಇಲ್ಲಿ ಬಂದು 5th ಕ್ವಶನ್ ಅಲ್ಲಿ ಅವ್ರು ಕೊಟ್ರ ಆನ್ಸರ್ ಬಂದು A ಇದೆ. ಬಟ್ ನನಗದು ಕ್ಯಾಂಡಿಡೇಟ್ ಆನ್ಸರ್ ಬಂದು ನಾನು A ಅಲ್ಲ, ಅದು B ಅಂತ ಟೈಪ್ ಮಾಡ್ತೀನಿ. ಅಂದ್ರೆ ನನ್ನ ಪ್ರಕಾರ ಅದು 5th ಕ್ವಶನ್ ಗೆ ಆನ್ಸರ್ ಬಂದು B ಇದೆ. ಇದೆಲ್ಲ ಆದ್ಮೇಲೆ ರೀಸನ್ ಟೈಪ್ ಮಾಡ್ಬೇಕು. ಇಲ್ಲಿ ಯಾಕೆ ತಪ್ಪಾಗಿದೆ ಅಂತ ರೀಸನ್ ಟೈಪ್ ಮಾಡಬೇಕು. ಆಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇನ್ PDF 1 MB ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ಬುಕ್ ಅಲ್ಲ ನೋಡಿದೀರಾ, ಯಾವ್ದಾರ ಆಥರ್ ಬುಕ್ ಅಲ್ಲಿ ನೋಡಿದೀರಾ, ಎಲ್ಲರ ನೋಡಿದೀರಾ, ನೋಟ್ಸ್ ಅಲ್ಲಿ ನೋಡಿದೀರಾ,
ಅದನ್ನ ಕೊಟ್ಬಿಟ್ಟು ಇಲ್ಲಿ ಕೊಡಬೇಕಾಗಿರುತ್ತೆ. ಯೂಶಲಿ ನೋಟ್ಸ್ ಎಲ್ಲ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ, ಚಾಟ್ ಜಿಪಿಟಿ ಗೂಗಲ್ ಅಲ್ಲಿ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಆ ತರದ್ದು ಏನನ್ನ ವ್ಯಾಲಿಡ್ ಮೀನ್ಸ್ ರಿಜಿಸ್ಟರ್ಡ್ ವೆಬ್ಸೈಟ್ ಇದ್ರೆ ಅಂದ್ರೆ ಬುಕ್ ಅಲ್ಲೇ ಕೊಟ್ಟಿದ್ರೆ ಅಲ್ಲಿಂದ ಬೇಕಾದ್ರೆ ತಗೊಂಡ್ ಹೋಗ್ಬೋದು, ಸರ್ಚ್ ಮಾಡಿ ತಗೊಬೇಕಾಗತ್ತೆ. ಸೊ ಇದೆಲ್ಲ ಆದ್ಮೇಲೆ ಕೊಟ್ಬಿಟ್ಟು ರೈಸ್ ಅಬ್ಜೆಕ್ಷನ್ ಅಂತ ಕೊಡಿ, ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿ ಬಂದು ಚೆಕ್ ಮಾಡ್ಬೋದು, ಅಬ್ಜೆಕ್ಷನ್ ಲಿಸ್ಟ್ ಅಂತ ಕೊಟ್ಟು ಚೆಕ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಸರ್ ಒಂದೇ ಕ್ವಶನ್ ಕೊಡ್ಬೇಕಂದ್ರೆ ಒಂದ್ಸಲಿಗೆ ಒಂದೇ ಕೊಡ್ಬೇಕಂದ್ರೆ ಎಷ್ಟು ಸಲ ಬೇಕಾದ್ರೂ ಕೊಡಬಹುದು. ನೀವು ಇಲ್ಲಿ ಎಲ್ಲಾ ಕ್ವಶನ್ಸ್ಗೂ ಕೊಡಬಹುದು. ಓಕೆ, ಎಲ್ಲಾ ಕ್ವಶನ್ ಆನ್ಸರ್ ತಪ್ಪಿರೋ ಚಾನ್ಸ್ ಇಲ್ಲ. ನನ್ನ ಪ್ರಕಾರ ನೋಡಿದ್ರೆ ಒಂದ್ 2-3 ಕ್ವಶನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಹುಡುಗರು. ಓಕೆ, ಸೊ ನೋಡ್ಕೊಂಡು ರೈಸ್ ಮಾಡಿ. ಸೊ ನಿಮ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ವೇ ಹೌ ಟು ಗಿವ್ ದ ಅಬ್ಜೆಕ್ಷನ್ ಲಿಂಕ್. ಅಂದ್ರೆ ಈ ಅಬ್ಜೆಕ್ಷನ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಕೀ ಆನ್ಸರ್ ತಪ್ಪಿದೆ ಅಂತ ಕೊಡೋದು ಹೆಂಗೆ ಅಂತ ಡೀಟೇಲ್ ಆಗಿ ಇಂಡಿಕೇಟ್ ಮಾಡಿದೀನಿ. ಸೊ ಅದಕ್ಕೆ ಟೈಮ್ ಇರೋದು ನಾಳೆ ಸಂಜೆ 5 ಗಂಟೆವರೆಗೂ, ಅಂದ್ರೆ 6 to 5 o'clock ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು. ಮತ್ ಕೇಳ್ಬಿಡಿ ಕ್ವಶನ್, ಸರ್ ನಾಳೆ ಮಾಡಬಹುದು ಅಂತ. ಇವಾಗ ಮಾಡ್ಬೇಕಾ ಮಾಡ್ಬಿಡಿ ಅಷ್ಟೇ. ಅದಕ್ಕೆ ಬೆಳಗ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದೀನಿ, ಇವಾಗ ಮಾಡ್ಬೇಕಾ ಮಾಡ್ಬಿಡಿ, ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಅದೇ ತರ ಕಟ್ ಆಫ್ PDF. ಓಕೆ, ಸೊ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ಆಪ್ಷನಿಟಿ ಕಟ್ ಆಫ್ PDF ಗೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವೆಯ್ಟ್ ಮಾಡಿ. ನಾನು ಕಟ್ ಆಫ್ PDF ಕೊಡಬೇಕು ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಬರಬೇಕು. ರ್ಯಾಂಕಿಂಗ್ ಬರೋವರೆಗೂ ನಾನು ಏನು ಮಾಡಕ್ಕಾಗಲ್ಲ. ಸದ್ಯಕ್ಕೆ ಇರೋದು ನಿಮ್ಗೆ ಇವಾಗ ಪರ್ಸನಲ್ ಗೈಡೆನ್ಸ್ ಗೆ ಜಾಯ್ನ್ ಆಗ್ಬೋದು. ಕಂಪ್ಲೀಟ್ ಸಪೋರ್ಟ್ ಕೊಡ್ತೀನಿ. ಆಮೇಲೆ LMR PPT ಕೋರ್ಸ್ ಯಾರು ಬೈ ಮಾಡ್ಕೊಂಡಿದ್ದೀರಾ ಪಿಂಗ್ ಮಾಡಿ, ಅಡಿಷನಲ್ 250 rupees ಡಿಸ್ಕೌಂಟ್ ಕೊಡ್ತೀನಿ. ಬೈ ಮಾಡ್ಕೊಂಡಿದ್ರೆ ಕ್ರಾಸ್ ಚೆಕ್ ಮಾಡಿ ಜಾಯ್ನ್ ಆಗ್ಬೋದು. ಟೆನ್ಷನ್ ಫ್ರೀ ಆಪ್ಷನ್ ಎಂಟ್ರಿ ಮಾಡಬೇಕಾ ವಿತ್ ದಿಸ್ ಕಟ್ ಆಫ್ ಲಿಸ್ಟ್ ಅಂಡ್ ಕಂಪ್ಲೀಟ್ ಗೈಡೆನ್ಸ್ ಫ್ರಮ್ ND Academy ಅಂಡ್ ನಿಮ್ಮ ಉಮೇಶ್ ಸರ್ ಜಾಯ್ನ್ ಆಗಿ. Don't worry about the small amount. Definitely it will help you out in a longer manner to choose a good college and a specific college. ಸುಮಾರು ಜನ ಹೇಳ್ತಾ ಇರ್ತಾರೆ ಅವೆಲ್ಲ ತಗೊಳಕ್ ಹೋಗ್ಬೇಡಿ, ಮಾಡಕ್ ಹೋಗ್ಬೇಡಿ ಅಂತ. ಅದ್ರ ಎಫೆಕ್ಟ್ ಏನಿರುತ್ತೆ ತಗೊಂಡ್ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ ಏನು ಅಂತ. ಕೇಳ್ಕೊಂಡ್ ಕೂತ್ಕೊಂಡ್ರೆ ಕೇಳ್ತಾನೆ ಇರ್ತೀರಾ. ಸೊ ಡೋಂಟ್ ವರಿ, ಆಕ್ಟ್ ಆನ್ ಇಟ್ ಅಷ್ಟೇ ಹೇಳೋದು ನಾನು. ಸ್ಮಾಲ್ ಅಮೌಂಟ್ ಕನ್ಸಿಡರ್ ಮಾಡಬೇಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತೀರಾ. ಸೊ ನನ್ನ ಸಜೆಷನ್ ಇಂದ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗೋದಾದ್ರೆ ಸೊ ಇಟ್ಸ್ ಅಪ್ ಟು ಯು, ಮೇಕ್ ಯೂಸ್ ಆಫ್ ಇಟ್. ಇಲ್ಲ ಆಪ್ಷನಿಟಿ PDF ಬೇಕಾ ವೆಯ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ಪ್ರೊವೈಡ್ ಮಾಡ್ತೀನಿ. ಆ ಟೈಮ್ ಬರಬೇಕು. ಓಕೆ, ಆ ಟೈಮ್ ಬಂದಾಗ ಇಂಟಿಮೇಟ್ ಮಾಡ್ತೀನಿ, ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.